ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ವಿದ್ಯಾ. ಇದು ನನ್ನ ಫಸ್ಟ್ ಬ್ಲಾಗಿಂಗ್. ಪ್ಲೀಸ್ ಶವರ್ ಸಮ್ ಬ್ಲೆಸ್ಸಿಂಗ್ಸ್. ಹಬ್ಬದ ಪ್ರಯುಕ್ತ ನಾನು ಅವಲಕ್ಕಿ ಪೊಂಗಲ್ಲು ಮಾಡ್ತಾಯಿದ್ದೀವಿ. ಯೂಶಲಿ ಇಂಡಿಯಾನಲ್ಲಿ ಶ್ರೀರಾಮನವಮಿಗೆ ಕುಟ್ಟಿದ ಹುಳಿ ಅವಲಕ್ಕಿ ಮಾಡ್ತಾರೆ. ಆದರೆ ನಾವೊಂದು ಸ್ವಲ್ಪ ಡಿಫ್ರೆಂಟ್ ಅಲ್ವಾ. ಈಗಿನ ಕಾಲದಲ್ಲಿ ಫೈಬರ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ ಅಂತ ಯೋಚನೆ ಮಾಡೋದ್ನರ ಕಾಲ ಇವಾಗಿದು. ಅದೇನು ತಪ್ಪಲ್ಲ ಬಿಡಿ, ಕಾಲಕ್ಕೆ ತಕ್ಕಂತೆ ಬದಲಾಗೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಕುಟ್ಟಿದ ಅವಲಕ್ಕಿ ಅಥವಾ ಅವಲಕ್ಕಿ ಮಾಡೇ ಶ್ರೀರಾಮನಿಗೆ ಇಷ್ಟವಾದಂಥದ್ದು. ಅವ್ರ ಆಸೆನೂ ಪೂರೈಸ್ತು, ನನ್ನ ಪ್ರೋಟೀನ್ ಫೈಬರ್ ಕಂಟೆಂಟನ್ನು ಪೂರೈಸ್ತು. ಇಲ್ಲೇನು ನಾನು ನಿಮ್ಗೆ ರೆಸಿಪಿ ಹೇಳ್ಕೊಡ್ತಿಲ್ಲ, ಅವಲಕ್ಕಿ ಪೊಂಗಲ್ ಎಲ್ರಿಗೂ ಗೊತ್ತಿರೋದೆ. ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಚಿಟ್ ಚಾಟ್ ಮಾಡೋಣ. ನನ್ನ ಚಾನಲ್ ಹೆಸರು ಚಿಟ್ ಚಾಟ್ ವಿತ್ ವಿದ್ಯಾ. ನಾನಿರೋದು ಆಸ್ಟ್ರೇಲಿಯಾ ಮೆಲ್ಬರ್ನಲ್ಲಿ. ನನ್ನ ಜೊತೆ ಈ ವಿಷಯದಲ್ಲಿ ಆಸ್ಟ್ರೇಲಿಯಾದಲ್ಲಿರೋ ಎಲ್ಲರೂ ಅಗ್ರಿ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಇಂಡಿಯಾ ಹಬ್ಬಗಳು ಮತ್ತು ಆಸ್ಟ್ರೇಲಿಯಾನಲ್ಲಿ ನಾವು ಆಚರಿಸೋ ಅದೇ ಹಬ್ಬಗಳು ಪ್ರಕೃತಿಗೆ ಡಿಫ್ರೆಂಟಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಂಕ್ರಾಂತಿ ಹಬ್ಬ ಬಂದು ಇಂಡಿಯಾನಲ್ಲಿ ಚಳಿಗಾಲದಲ್ಲಿ ಬರುತ್ತೆ. ಸ್ಕಿನ್ ಮಾಯ್ಶ್ಚರ್ ಆಗಿರಲಿ, ಬಾಡಿ ಹೀಟ್ ಆಗಿರಲಿ ಅಂತ ಎಳ್ಳು ಬೆಲ್ಲನ ಹಬ್ಬದ ರೂಪದಲ್ಲಿ ತಗೊಂಡು ತಿಂತೀವಿ. ನಮಗೆ ಅದೇ ಹಬ್ಬ ಬಿಸಿಲುಗಾಲದಲ್ಲಿ ಬರುತ್ತೆ. ಅದೇ ಎಳ್ಳು ಬೆಲ್ಲ ನಾವಿಲ್ಲಿ ತಿನ್ನೋಕ್ಕೆ ಹೋದರೆ ನಮಗೆ ಎಕ್ಸ್ಟ್ರೀಮ್ ಹೀಟಿಂದ ಪಿಂಪಲ್ಲು, ಆ್ಯಕ್ನಿ, ಇನ್ನೊಂದು ಮತ್ತೊಂದು ಆಗುತ್ತೆ. ದಟ್ಸ್ ಓಕೆ. ಯುಗಾದಿ ತಗೊಳ್ಳೋಣ. ಯುಗಾದಿನಲ್ಲಿ ಇಂಡಿಯಾನಲ್ಲಿ ವಸಂತ ಮಾಸ ಬಂತು, ಮಾವು ಚಿಗುರಲ್ಲೇ ಬೇಕು ಅಂತ ಹೇಳ್ಕೊಂಡು ಹಾಡಾಡಿಕೊಂಡು ಮಾವಿನಣ್ಣು ಶುರುವಾಗೋ ಕಾಲ. ಅದೇ ಯುಗಾದಿ ನಮಗಿಲ್ಲಿ ಮಾವಿನಣ್ಣು ಮುಗಿಯೋ ಕಾಲ. ಯುಗಾದಿಗೆ ಹುಡ್ಕೊಂಡು ಹೋಗಬೇಕು, ಎಲ್ಲಪ್ಪ ಸಿಗ್ತಾಯಿದೆ ಮಾವಿನಣ್ಣು, ಮಾವಿನಕಾಯಿ ಅಂತ. ಯಾಕೆ ಅಂದರೆ ಇಲ್ಲಿ ಆ ಸೀಸನ್ನು ಮುಗ್ದೋಗಿರುತ್ತೆ. ಶ್ರೀರಾಮನವಮಿ ಹಬ್ಬಕ್ಕೆ ಬಂದರೆ ಇಂಡಿಯಾನಲ್ಲಿ ಬಿಸಿಲುಗಾಲ ಬರೋ ಕಾಲ. ಪಾನಕ, ಮಜ್ಜಿಗೆ ಎಲ್ಲ ತೊಗೊತೀವಿ. ಯಾಕೆ ಅಂದರೆ ಹೈಡ್ರೇಷನ್ ಚೆನ್ನಾಗಿರಲಿ ಅಂತ. ಅದೇ ಶ್ರೀರಾಮನವಮಿ ಇಲ್ಲಿ ನಮಗೆ ಚಳಿಗಾಲಕ್ಕೆ ಹತ್ತಿರ ಆಗ್ತಿದೆ. ಅದೇ ಪಾನಕನ ಬಿಸಿನೀರಲ್ಲಿ ಮಾಡ್ಕೊಂಡು ಕುಡಿಯೋಂಗಾಗಿದೆ. ಯಾಕೆ ಅಂದರೆ ನಾವು ಹಬ್ಬ ಆಚರಣೆಯನ್ನು ಬಿಡೋಕ್ಕಾಗಲ್ಲ, ನಮ್ಮ ಸಂಪ್ರದಾಯ ಅಲ್ವಾ. ಬಟ್ ಸ್ಟಿಲ್ ಹಾಟ್ ವಾಟ್ರೋ ಕೋಲ್ಡ್ ವಾಟ್ರೋ ಪಾನಕ ಅಂತೂ ಕುಡಿಯೋದೇ. ಚಿಕ್ಕವರಿರುವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಕುಂಕುಮ ಕರಿಯೋರು. ಅವ್ರ ಮನೆಗೆ ಹೋದಾಗಲ್ಲ ಪಾನಕ, ಮಜ್ಜಿಗೆ, ಕೋಸಂಬರಿ, ಅವಲಕ್ಕಿ ಅಂತ ತಿನ್ಕೊಂಬರ್ತಾಯಿದ್ವಿ. ಆವಾಗ ನಮ್ಮಮ್ಮಂದರು ಯಾವತ್ತೂ ಇವತ್ತಿನ ಶುಗರ್ ಡೋಸು ಜಾಸ್ತಿ ಆಯಿತು, ಕುಡಿಬೇಡ ಅಂತ ಅವರು ಹೇಳ್ತಿರ್ಲಿಲ್ಲ. ನಾವು ಕೇಳ್ತಿದ್ದೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಅಮ್ಮಂದರು ಅಷ್ಟೊಂದೆಲ್ಲ ನಮ್ಮ ಶುಗರ್ನ ಟ್ರ್ಯಾಕ್ ಮಾಡ್ತಿರ್ಲಿಲ್ಲ. ಬಟ್ ಈ ಕಾಲದಲ್ಲಿ ಮಕ್ಕಳು ಅದೇ 2 ಲೋಟ 3 ಲೋಟ ಆದಮೇಲೆ ಸಾಕು ಕಣೋ, ಇವತ್ತಿನ ಶುಗರ್ ಡೋಸ್ ಜಾಸ್ತಿ ಆಯಿತು, ನಾಳೆ ಇಟ್ಕೊಂಡು ಕುಡಿಯೋಣ ಅನ್ನೋ ಕಾಲ ಬಂದಿದೆ. ಏನೂ ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಸಮ್ಟೈಮ್ಸ್ ನಾವು ಚೇಂಜ್ ಆಗಬೇಕು. ಅವೇರ್ನೆಸ್ ಇಸ್ ಅ ಗುಡ್ ಅಂದರೆ ಇನ್ನೋಸೆಂಟ್ ಇಸ್ ಬ್ಲೆಸ್ಸಿಂಗ್ ಕೂಡ ಅಲ್ವಾ. ಸಮ್ಟೈಮ್ಸ್ ಚೈಲ್ಡ್ಹುಡ್ ಥರ ಎಂಜಾಯ್ ಮಾಡೋಕ್ಕೆ ನಾವು ಈ ಕಾಲದ ಅಮ್ಮಂದರು ಟೂ ಮಚ್ ಆಫ್ ಪಾಡ್ಕ್ಯಾಸ್ಟ್, ಹೆಲ್ದಿ ಲೈಫ್ ಸ್ಟೈಲ್ ಅಂತ ಪಾಪ ಅವ್ರ ಚೈಲ್ಡ್ಹುಡ್ಡನ್ನ ಸಮ್ಟೈಮ್ಸು ನಾವು ಎಂಜಾಯ್ ಮಾಡಿರೋಷ್ಟು ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಬಟ್ ಅದಕ್ಕೆ ಅಂತ ಈ ಮಕ್ಕಳು ಏನು ಕಮ್ಮಿ ತಿನ್ನಲ್ಲ ತಗೊಳ್ಳಿ. ನಾವು ಈ ಕಾಲದಷ್ಟು ಎಲ್ಲಿ ತಿಂತಿದ್ವಿ, ಡೋನಟ್ಟು, ಜಾಮು, ಇನ್ನೊಂದು. ಓಕೆ, ಈ ದಿನಕ್ಕೆ ಇಷ್ಟೇ ಟಾಪಿಕ್ಕು. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಗೆ ಬನ್ನಿ. ಅವಲಕ್ಕಿ ಪೊಂಗಲ್, ಪಾನಕ, ಫ್ರೂಟ್ ಸ್ಯಾಲೆಡ್. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಬಾಯ್ ಬಾಯ್.